ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿ. ಸೊ ಇವತ್ತು ಸೋಮವಾರ ಅಮಾವಾಸ್ಯೆ ದಿನ ಮನೆಯಲ್ಲಿ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಕಂಪ್ಲೀಟ್ ವಿಡಿಯೋ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ನೀವೆಲ್ಲರೂ ಈ ವಿಡಿಯೋ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ. ಚಾನಲ್ಗೆ ಯಾರಾದರೂ ಹೊಸದಾಗಿ ನೋಡ್ತಾ ಇರೋರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಇವತ್ತಿನ ನಮ್ಮ ವಿಡಿಯೋಗೆ ಹೋಗೋಣ ಬನ್ನಿ. ಸೊ ಇವತ್ತು ಬೆಳಗ್ಗೆ ಒಂದು 9 ಗಂಟೆಗೆ ಸೊ ಮಕ್ಕಳೆಲ್ಲ ಹೋಗಿದ್ದ ಆದಮೇಲೆ ಶಾಲೆಗೆ ಸ್ಕೂಲ್ಗೆಲ್ಲ ಹೋಗಿದ್ದ ಆದಮೇಲೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಆಚೆ ಒರೆಸ್ಕೊಂಡ್ಬಿಟ್ಟು ನೀಟಾಗಿ ವಸ್ತುಲೆಲ್ಲ ನೀಟಾಗಿ ರೀತಿ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಮನೆ ಮುಂದೆ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿ ನಾನಿವತ್ತು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗಿಂದ ನಾನು ಏನೆಲ್ಲ ಕೆಲಸ ಮಾಡಿದ್ದೀನಿ ಅಂತಂದ್ಬಿಟ್ಟು ಅದೆಲ್ಲ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಯಾಕಂತಂದರೆ ಬ್ಯುಸಿಯಾಗಿ ಮಕ್ಕಳ ಟಿಫನ್ನು ಮತ್ತು ಮಧ್ಯಾಹ್ನಕ್ಕೆ ಲಂಚು ಎಲ್ಲ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ವೀಡಿಯೋ ಮಾಡಿಕೊಂಡು ಕೂತ್ಕೊಂಡ್ರೆ ತುಂಬ ಲೇಟ್ ಆಗೋಗುತ್ತೆ ಅಂತ ನಾನು ಬೆಳಗ್ಗೆ ಏನು ಮಾಡೋಕ್ಕೋಗಿಲ್ಲ ನಿಮಗೆ. ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೊರಟಿದ್ದ ಆದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೀಯಾಗಿರುತ್ತೆ, ಯಾವ ಕೆಲಸ ಏನು ಮಾಡ್ತಾಯಿದ್ದೀವಿ ಅಂತಂದ್ಬಿಟ್ಟು ಕ್ಯಾಮ್ರನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡು ಶೂಟ್ ಮಾಡ್ಬೋದು ಅಂತ ಒಂದು 8:15 8:45 ಹಂಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದು ಸ್ನೇಹಿತರೆ. ಈಗ ಆಲ್ಮೋಸ್ಟ್ ಎಲ್ಲ ಮನೆ ಮುಂದೆ ಎಲ್ಲ ಒರೆಸಿದ್ದ ಆಯಿತು, ಮನೇನೂ ಒರೆಸಿದ ಆಯಿತು. ಮನೆ ಒರೆಸ್ಬೇಕಂತಂದರೆ ನಾನು ನಿಮ್ಮ ಜೊತೆ ತುಂಬ ಸುಮಾರು ಸಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೋತೀನಿ. ಬಟ್ ಆದರೆ ಅದೇನೋ ನೆನಪೇ ಇರಲ್ಲ ಇದನ್ನು ತೋರಿಸ್ಬೇಕು ಅಂತಂದ್ಬಿಟ್ಟು. ಸೊ ಖಂಡಿತ ಇನ್ನೊಂದ್ಸಲಿ ನಾನು ಮನೆ ಒರೆಸ್ಬೇಕಂತಂದರೆ ನಿಮಗೆ ಅದು ಶೇರ್ ಮಾಡ್ತೀನಿ. ಏನಂತಂದರೆ ಬಕೆಟಲ್ಲಿ ಸ್ವಲ್ಪ ಕಲ್ಲುಪ್ಪು, ಪಚ್ಚೆ ಕರ್ಪೂರ ಮತ್ತು ಸ್ವಲ್ಪ ದಾಲ್ಚಿನ್ನಿ ಪೌಡರು ಮತ್ತು ಸ್ವಲ್ಪ ಅರಿಶಿನ ಇಷ್ಟೆಲ್ಲ ಹಾಕಿ ನಾವು ಮನೆ ಒರೆಸೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ, ಪ್ಲಸ್ ನಮ್ಮ ಮನೆಗಿರುವಂಥ ದೊಡ್ಡವರು ಹೇಳಿರುವಂಥ ಮಾತು. ಸೊ ಅದನ್ನು ಯಾರು ಗೊತ್ತಿರಲ್ವೋ ಅವ್ರಿಗೂ ಯೂಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾಕಂತಂದರೆ ಟೆಕ್ನಾಲಜಿ ಜಾಸ್ತಿ ಆದಷ್ಟು ಪ್ರತಿಯೊಬ್ಬರು ವೀಡಿಯೋಸ್ ನೋಡ್ತಾರೆ, ಪಂಚಾಂಗಗಳು ಹೇಳ್ತಾರೆ ಮತ್ತು ಭಕ್ತಿ ಚಾನಲ್ಸ್ ನೋಡ್ತಾರೆ. ಅದರಲ್ಲೆಲ್ಲ ನಾರ್ಮಲಿ ಇದನ್ನೆಲ್ಲ ಶೇರ್ ಮಾಡ್ತಾರೆ. ಸೊ ಆದರೂ ಯಾರಿಗಾದ್ರೂ ಹೊಸದಾಗಿ ನೋಡ್ತಾ ಇರೋದಾದರೆ ನನ್ನ ಒಂದು ಚಾನಲ್ಗೆ ಅವ್ರಿಗೆ ಯೂಸ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಪ್ರತಿಯೊಂದು ನನ್ನ ಒಂದು ಲೈಫ್ ಸ್ಟೈಲ್ ಶೇರ್ ಮಾಡ್ಕೋಬೇಕಂತಿದ್ದೀನಿ. ಯಾಕಂದರೆ ನಾನಿದ್ದಂಗೆ ಇನ್ನೊಬ್ರು ಇರಲ್ಲ, ಇನ್ನೊಬ್ರು ಇದ್ದಂಗೆ ನಾನಿರಲ್ಲ. ಸೊ ಈ ರೀತಿ ಎಲ್ಲರಿಂದನೂ ಏನೋ ಒಂದು ಕಳೆಯೋದಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಅದಕ್ಕೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನ್ನ ಒಂದು ಅನಿಸಿಕೆ. ಸೊ ಫೈನಲಿ ಎಲ್ಲ ಕೆಲಸ ಮುಗೀತು, ಸ್ನಾನನೂ ಆಯಿತು. ಸ್ನಾನ ಮಾಡ್ಕೊಂಡು ಇವತ್ತು ಅಮಾವಾಸ್ಯೆ ಪೂಜೆ ಎಲ್ಲ ಮಾಡೋದು ಇರುತ್ತೆ ಅಲ್ಲ, ಸೊ ಅದೇ ಕಾರಣಕ್ಕೆ ಸ್ಯಾರಿ ಉಟ್ಕೊಂಡಿದ್ದೀನಿ. ಸೊ ದೇವ್ರ ಸಾಮಾನು ಉಜ್ಜೋದೊಂದಿದೆ, ದೇವ್ರ ಮನೆ ಕ್ಲೀನ್ ಮಾಡೋದಂತಿದೆ. ಮನೆಯಲ್ಲಿ ಕೆಲಸ ಅಂತೂ ಆಲ್ಮೋಸ್ಟ್ ಆಯಿತು. ಇನ್ನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆನ ಸಹ ಸ್ವಲ್ಪ ಒಣಗಿಸಿದ್ದೀನಿ. ಇನ್ನೂ ಸ್ವಲ್ಪ ಬೆಡ್ಶೀಟ್ಸು ಮತ್ತು ಸೋಫಾ ಕವರ್ಸ್ ಎಲ್ಲ ಮಿಷಿನ್ಗೆ ಹಾಕಿದ್ದೀನಿ. ಅವನ್ನು ಸಹ ವಾಶ್ ಮಾಡಿಬಿಟ್ಟಿದ್ದಾದಮೇಲೆ ಅವನ್ನು ಒಣಗಾಕಿ ಫೋಲ್ಡಿಂಗ್ ಮಾಡೋದೊಂದಿದೆ. ಸೊ ಇವಾಗ ನಾನು ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡು ನಾರ್ಮಲಿ ಏನು ಮೇಕಪ್ಪು ಅಂಥದ್ದು ನನಗೇನು ಆ ಥರ ಒಂದು ಇದಿರಲ್ಲ. ಯಾಕಂತಂದರೆ ಜಸ್ಟ್ ಕ್ರೀಮ್ ಹಾಕೋದೇ ಒಂದು ಅಪರೂಪ ನಾನು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಅದೆಲ್ಲ ಏನು ಶೇರ್ ಮಾಡ್ಕೊಳ್ಳೋಕೆ ಹೋಗಿಲ್ಲ. ಸೊ ಮನೆಯಲ್ಲಿ ಎಷ್ಟೇ ಕೆಲಸ ಇಲ್ಲ ಅಂತಂದರೂ ನಮ್ಮ ಒಂದು ಬ್ಯುಸಿಯಾಗೇ ಇರುತ್ತೀವಿ. ಮನೆಗೆ ಏನು ಕೆಲಸ ಇಲ್ಲ ಅಂತಂದ್ಬಿಟ್ಟು ಕೂತ್ಕೊಂಡ್ರೆ ಏನು ಕೆಲಸ ಇರಲ್ಲ. ಖಂಡಿತ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಕೆಲಸ ಅದೆಲ್ಲಿಂದ ಸೃಷ್ಟಿ ಆಗುತ್ತೋ ಗೊತ್ತಾಗಲ್ಲ. ಅದನ್ನು ನಿಮ್ಮೆಲ್ಲರಿಗೂ ಗೊತ್ತು, ಹೌಸ್ ವೈಫ್ಸ್ಗೆ. ಸೊ ಏನಂತಂದರೆ ಮನೆಗಿರ್ತೀಯ, ಬೆಳಗ್ಗೆಯಿಂದ ಸಾಯಂಕಾಲವ್ರಿಗೆ ಏನು ಮಾಡ್ತಿರ್ತೀಯ ಅಂತ ಮಾತಾಡೋರಿಗೆ ಈ ಮಾತು. ಒಮ್ಮೆ ನೀವು ಕೆಲಸ ಮಾಡಿ ಮನೇಲಿ ಸ್ಟಾರ್ಟ್ ಮಾಡಿ ಅಂದರೆ ಎಲ್ಲಿರೋದು ಅಲ್ಲಿರಲಿ ಅನ್ನೋವಂಥ ಮೈಂಡ್ಸೆಟ್ ಇರೋರಿಗೆ ನಾವೇನು ಮಾತಾಡೋಕ್ಕಾಗಲ್ಲ. ಸೊ ನಾವು ಎಲ್ಲ ಕರೆಕ್ಟಾಗಿರಬೇಕು, ಎಲ್ಲ ಕೆಲಸ ಮಾಡಬೇಕು, ಇದು ಹಿಂಗೆ ಮಾಡಬೇಕಾಗಿತ್ತು. ಸೊ ಈ ರೀತಿ ಇರೋವಂಥ ಮೈಂಡ್ಸೆಟ್ ಇರೋರಿಗೆ ಸಣ್ಣ ಪುಟ್ಟ ಕೆಲಸಗಳು ದೊಡ್ಡ ಕೆಲಸಗಳ ಥರನೇ ಕಾಣಿಸುತ್ತೆ. ಎಕ್ಸಾಂಪಲ್ ನಾನೇ. ಸೊ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತಂದ್ಬಿಟ್ಟು ಸ್ನಾನ ಎಲ್ಲ ಆಯಿತು. 10:30 ಹಂಗೆ ಆಗಿದೆ ಟೈಮು. ಆಲ್ಮೋಸ್ಟ್ ನಾನೆಲ್ಲ ಮನೆಯೆಲ್ಲ ಇದು ಮಾಡಿಕೊಂಡು ದೇವ್ರ ಸಾಮಾನಲ್ಲಿ ತೊಳೆದು ಮತ್ತು ದೇವ್ರ ಮನೆ ಒರೆಸಿ ಫೋಟೋಸ್ಗಳೆಲ್ಲ ಒರೆಸೋ ಅಷ್ಟೊತ್ತಿಗೆ ಟೈಮ್ ಅಂತೂ 11:45 ಹೋಗ್ಬಿಡುತ್ತೆ. ಸೊ ಬೆಳಗ್ಗೆ ಟೈಮು 11:45 ಆಗಿದೆ ಅಂತಂದರೆ ನಾನು ಮತ್ತೆ ಪೂಜೆ ಮಾಡಬಾರ್ದು ಅಂತಂದ್ಬಿಟ್ಟು ಮತ್ತು ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಮನೆ ಕ್ಲೀನ್ ಮಾಡಿಕೊಂಡು ಏನೇನು ಕೆಲಸ ಮನೇಲಿ ಪೆಂಡಿಂಗ್ ಇದೆ ಅಂತಂದೆಲ್ಲ ನಾನು ಕೆಲಸಗಳೆಲ್ಲ ಮುಗಿಸ್ಕೊಂಡು ಮತ್ತು ಸಾಯಂಕಾಲ ನಿಧಾನಕ್ಕೆ ಪೂಜೆ ಮಾಡಬೇಕು ಅಂತಿದ್ದೀನಿ. ಇಲ್ಲಿ ಏನು ಅಂತಂದರೆ ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡಬೇಕು ಸ್ನೇಹಿತರೆ. ನನ್ನ ಒಂದು ದೇವ್ರ ಮನೆ ತೆಂಗಿನಕಾಯಿ ಕಲಶದ ಮೇಲೆ ಇಟ್ಟಿರುವಂಥ ತೆಂಗಿನಕಾಯಿ 2 ವಾರದಿಂದ ಕೊಳಿತಾ ಇದೆ. ಅಂದರೆ ಸ್ಮೆಲ್ ಬರ್ತಾ ಇದೆ, ಒಳಗಡೆ ಕೊಬ್ಬರಿ ಎಲ್ಲ ಕೆಟ್ಟೋಗಿರೋವಂಥ
ಒಂದು ಇದಿದೆ. ಆದ್ದರಿಂದ ನನಗೇನು ಮನಸ್ಸಿಗೆ ತಳಮಳ ಅನ್ನಿಸ್ತು, ಏನು ಪ್ರಾಬ್ಲಮ್ ಆಗುತ್ತೋ ಏನು, ಯಾಕೆ ಹಿಂಗೆ ಆಗ್ತಾಯಿದೆ, ಕಾಯಿ ಕೆಡಬಾರ್ದು ಅಂತಾರೆ ಅಂತಂದ್ಬಿಟ್ಟೆಲ್ಲ ಸುಮಾರು ಕ್ವಶನ್ಸ್ ಎಲ್ಲ ನನ್ನ ಮೈಂಡಲ್ಲಿ ಓಡ್ತಾ ಇದೆ. ಅದಲ್ದಿರ ಲಾಸ್ಟ್ ಟೈಮ್ ನಾನು ಒಂದ್ಸಲ ನೋಡಿ ತೆಂಗಿನಕಾಯಿ ತೆಗೆದ ತಕ್ಷಣ ಹೊಡೆದ್ಬಿಟ್ಟು, ನಾನು ಆ್ಯಕ್ಚುಲಿ 15 ದಿನಕ್ಕೊಮ್ಮೆ ನಾನು ತೆಂಗಿನಕಾಯಿ ಬದಲಾವಣೆ ಮಾಡ್ತೀನಿ. ಇಲ್ಲ 1 ತಿಂಗಳಾಗಲಿ 2 ತಿಂಗಳಾಗಲಿ 3 ತಿಂಗಳು ಇಟ್ಟಿರುವಂಥ ದಿನಗಳು ಇದ್ದಾವೆ. ಯಾವತ್ತೂ ನನಗೆ ಈ ಥರ ಆಗಿಲ್ಲ. ಲಾಸ್ಟ್ ಟೈಮ್ ಒಂದು ಸಲ ಆಗಿತ್ತು, ಬಟ್ ಆದಾಗಲೂ ನನಗೆ ಮೈಂಡು ಒಂಥರ ನೆಗೆಟಿವ್ ಏನಾದರೂ ಆಗುತ್ತಾ ಮನೆಗೆ, ಯಾಕೆ ದೃಷ್ಟಿ ಏನಾನ ಆಗಿದೆಯಾ ಅಂತಂದ್ಬಿಟ್ಟು ಸುಮಾರು ಒಂದಷ್ಟು ವೀಡಿಯೋಸನ್ನು ನೋಡಿದೆ. ಪ್ರತಿಯೊಂದು ವಿಡಿಯೋದಲ್ಲೂ ಏನು ಕೆಟ್ಟದ್ದೇನೂ ಆಗಲ್ಲ, ನಿಮ್ಮ ಮೈಂಡ್ ಸೆಟ್ ಬದಲಾವಣೆ ಮಾಡ್ಕೋಬೇಕು, ಎಂಥದ್ದು ಇರಲ್ಲ, ಎಲ್ಲ ಒಳ್ಳೆಯದಾಗುತ್ತೆ. ನೀವು ಹೋಗ್ಬಿಟ್ಟು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಬನ್ನಿ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನ್ನೋದಿರುತ್ತೆ. ಇನ್ನೊಂದು ಏನಂತಂದರೆ ತೆಂಗಿನಕಾಯಿಗಳು ಅಂಗಡಿಯಿಂದ ತೊಗೊಂಬರ್ಬೇಕಂತಂದರೆ ನಾವು ತುಂಬ ದಿನ ಆಗಿರ್ತಾರೆ ತಗೊಂಬಂದು, ಅಲ್ಲಿ ಸರಿಯಾಗಿ ಸ್ಟೋರೇಜ್ ಮಾಡಿರಲ್ಲ, ಮರದಿಂದ ಇಳಿಸಿ ತುಂಬ ಕಡೆ ಅದು ಎಕ್ಸ್ಚೇಂಜ್ ಆಗಿ ಬರ್ತಾ ಇರುತ್ತೆ ನಮಗೆ. ಹಂಗಾಗಿ ತುಂಬ ದಿನದ ನಂತರ ನಮಗೆ ಕೈ ಸೇರುತ್ತೆ. ನಾವು ಒಂದಷ್ಟು ದಿನ ಕಲಿಸಿದ ಮೇಲೆ ಇಟ್ಟಾಗ ಅದಕ್ಕೆ ಆಯುಷು ಅನ್ನೋದು ಮುಗಿದಿರುತ್ತೆ, ಅದಕ್ಕೆ ಅದು ಕೆಟ್ಟಿರುತ್ತೆ ಅಂತಂದ್ಬಿಟ್ಟು ಎಲ್ಲ ಹೇಳ್ತಾರೆ ಕೆಲವೊಂದು ವಿಡಿಯೋಗಳಲ್ಲಿ. ಆದ್ರೂ ನಾವು ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೇ ಡಿಪೆಂಡ್ ಇರುತ್ತೆ. ಏನೇ ಆಗಲಿ ಸ್ವಲ್ಪ ತೆಳ್ಳಗಿರೋ ಕಾಯಿ ನಾವು ಆಯ್ಕೆ ಮಾಡ್ಕೊಂಡಿದ್ದೆ ಆದರೆ ಸ್ವಲ್ಪ ಬೇಗ ನೆರೆ ಬಿಟ್ಕೊಂಡ್ಬಿಡುತ್ತೆ, ಮತ್ತು ಹೊರಗಡೆ ಕೊಬ್ಬರಿ ಎಲ್ಲ ಬೇಗ ಕೊಳೆಯುತ್ತೆ. ಅದೇ ಸ್ವಲ್ಪ ಬಲ್ತಿರೋದು ತಗೊಂಡಿದ್ದೀವಿ ಅಂತಂದ್ರೂ ಅಷ್ಟೇ. ಸೊ ನನಗೆ ಈ ಥರ ಕನ್ಫ್ಯೂಸಲ್ಲೇ ಇತ್ತು ನನಗೆ ತೆಂಗಿನಕಾಯಿ ತೊಗೊಂಬರೋದ್ರಲ್ಲಿ ಆಗಿರ್ಬೋದು, ಕಲಶ ಇಡೋದ್ರಲ್ಲಿ ಆಗಿರ್ಬೋದು. ಹೋದ ವಾರ ಇನ್ನೂ ಜಾಸ್ತಿ ಕೊಳ್ತಿತ್ತು, ಈ ವಾರ ಸ್ವಲ್ಪ ಇದಾಗಿದೆ. ಯಾಕಂತಂದರೆ ನಾನು ವಾರ ತೆಗಿಯಲ್ಲ ಕಲಶ, 15 ದಿನಕ್ಕೊಂದ್ಸಲಿ ತೆಗಿಯೋದು. ಆದರೆ ಲಾಸ್ಟ್ ಟೈಮ್ ಆಗಿದೆ ಒಂದು ಇನ್ಸಿಡೆಂಟ್, ಇದ್ರ ಮೇಲೆ ಅದು ಕಾಯಿ ಕೊಳ್ತಿತ್ತಲ್ಲ. ಸೊ ಈ ವಾರ ನೋಡೋಣ, ತೆಗೆದುಬಿಟ್ಟು ಹೊಡೆದ್ಬಿಟ್ಟು ವಾರ ಚೇಂಜ್ ಮಾಡೋಣ ಕಲಶ ಅಂತಂದ್ಬಿಟ್ಟು ಈ ವಾರನೂ ತೆಗೆದೆ ನಾನು. ತೆಗೆದಿದ್ದಾದಮೇಲೆ ತೆಂಗಿನಕಾಯಿ ಹೊಡೆದ್ರೆ ಅದು ಖಂಡಿತ ಸ್ವಲ್ಪ ಸ್ಮೆಲ್ ಬಂದಿತ್ತು. ನನಗೆ ಯಾಕೋ ಮತ್ತೆ ಏನೋ ಬೇಜಾರು ಅನ್ನಿಸ್ತು. ಇದಕ್ಕೆ ನನ್ನ ಒಂದು ಏನು ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ನಿಮ್ಮ ಮನಸ್ಸಿಗೆ ಏನೇನು ಇದ್ದರೆ, ನಿಮ್ಗೆ ಗೊತ್ತಿರುವಂಥ ವಿಷಯ ಏನೇನಿದ್ರೆ ಕೆಳಗಡೆ ಶೇರ್ ಮಾಡಿ. ಎಷ್ಟೇ ನನ್ನ ಮನಸ್ಸಿಗೆ ನಾನು ಸಮಾಧಾನ ಮಾಡಿಕೊಂಡ್ರೂ ಏನಾದರೂ ಸಮಥಿಂಗ್ ಏನಾದರೂ ಮನೆಯಲ್ಲಿ ಯಾರಿಗಾದರೂ ತೊಂದರೆ ಆಗುತ್ತಾ, ಇಲ್ಲ ಹೆಲ್ತ್ ಇಶ್ಯೂಸ್ ಏನಾನ ಆಗುತ್ತಾ, ಏನೇನೋ ಸಮಥಿಂಗ್ ಮೈಂಡ್ಗೆಲ್ಲ ಏನೇನೋ ಯೋಚನೆಗಳು ಬರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನಿರುತ್ತೆ ಅಂತ ಕಾಮೆಂಟ್ ಮಾಡಿ. ಸೈಂಟಿಫಿಕಲಿ ಯೋಚನೆ ಮಾಡಿದಾಗ ನಮ್ಮ ಮನಸ್ಸು ಸ್ವಲ್ಪ ನೆಮ್ಮದಿನೇ ಆಗೇ ಇರುತ್ತೆ. ಸೊ ಫ್ಯಾಮ್ಲಿ ಪರ್ಸನ್ ಆಗಿ, ಒಂದು ಎಮೋಷ್ನಲಿ ವುಮೆನ್ ಆಗಿ ನಾನು ಈ ರೀತಿ ಯೋಚನೆ ಮಾಡೋದರಲ್ಲಿ ನನಗೊಂದು ಅರ್ಥ ಇದೆ ಅಂತ ನನ್ನ ಒಂದು, ಯಾಕಂದರೆ ನನ್ನ ಭಯಗೊಂದು ಅರ್ಥ ಇದೆ. ಯಾಕಂದರೆ ಮಕ್ಕಳು, ಗಂಡ, ಸಂಸಾರ, ನಮ್ಮವರು ಅಂತಂದ್ಬಿಟ್ಟು ಅವ್ರ ಮೇಲೆ ಆಸೆ ಇಟ್ಕೊಂಡಿರೋವಂಥ ಹೆಣ್ಮಕ್ಳು ನಾವು ಯಾರಿಗೂ ಏನೂ ಆಗಬಾರ್ದಪ್ಪ ಅಂತಂದ್ಬಿಟ್ಟು ದೇವ್ರಿಗೆ ಮನಸ್ಫೂರ್ತಿಯಾಗಿ ಒಂದು ನಮಸ್ಕಾರ ಹಾಕ್ಕೊಳ್ಳೋದು ಬಿಟ್ಟರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಮಿಕ್ಕಿದ್ದೆಲ್ಲ ಭಗವಂತಗೆ ಬಿಟ್ಟಿದ್ದು ಅಂತ ಮನಸ್ಸು ಸಮಾಧಾನ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆದರೂ ಇವತ್ತು ಮತ್ತೆ ನಾನು ಕಲಶ ಚೇಂಜ್ ಮಾಡಿದೆ. ಮೊದಲಿಗೆ ತುಂಬ ದಪ್ಪ ಇತ್ತು ಕಲಶ, ಅದು ಯಾಕೋ ಕೆಳಗಡೆ ನೀರು ಸೋರ್ತಾ ಇತ್ತೋ ಏನೋ, ಅಕ್ಕಿ ಸಹ ಚೇಂಜ್ ಆಗಿತ್ತು, ಕಪ್ಪಗಾಗೋಗಿತ್ತು ಕಲಶದ ಕೆಳಗಡೆ ಇಟ್ಟಿರೋಂಥ ಅಕ್ಕಿನೂ. ಅದನ್ನು ಸಹ ನಾನು ಕಲಶ ಚೇಂಜ್ ಮಾಡೋಣ, ಇದು ಏನಾದರೂ ಸೋರ್ತೈತೇನೋ ಅಂತಂದ್ಬಿಟ್ಟೆಲ್ಲ ಚೆಕ್ ಮಾಡಿದೆ. ಏನು ಸೋರ್ತಾ ಇಲ್ಲ, ಆದರೂ ಕಲಶದ ಕೆಳಗಡೆ ಅಕ್ಕಿನೂ ಸಹ ಕಪ್ಪಗಾಗ್ತಾಯಿತ್ತು. ಹೊಸ ತೊಗೊಂಬಂದ್ಬಿಡೋಣ ಇವತ್ತು ಅಂತಂದ್ಬಿಟ್ಟು ಹೋಗಿ ಸಾಯಂಕಾಲ ಹೊಸ ತೊಗೊಂಬಂದು ಕಲಶ ಇಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಸ್ಕೂಲಿಂದ ಮಕ್ಕಳು ಬಂದಮೇಲೆ ಅವ್ರನ್ನೇ ಕರ್ಕೊಂಡೋಗಿ ಸ್ವಲ್ಪ ಓಡಾಡಿಕೊಂಡು ತೊಗೊಂಬರೋಣ ಅಂತಂದ್ಬಿಟ್ಟು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಆದಮೇಲೆ ದೇವ್ರ ಸಾಮಾನೆಲ್ಲ ವಾಶ್ ಮಾಡೋಕ್ಕಂತಂದ್ಬಿಟ್ಟು ಇಟ್ಟಿದ್ದೀನಿ. ದೇವ್ರ ಮನೆಯೂ ನೀಟಾಗಿ ಒರೆಸ್ಕೊಂಡಿದ್ದ ಆಯಿತು. ದೇವ್ರ ಫೋಟೋಗಳಿಗೆ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ನೀಟಾಗಿ ನೋಡಿ ಅಚ್ಚುಕಟ್ಟಾಗಿ ಒರೆಸ್ಕೊಂಡಿದ್ದೀನಿ. ಒಂಥರ ಸಂತೋಷ ನಿಜವಾಗ್ಲೂ. ದೇವ್ರ ಮನೆಗೆ ವಾಶ್ ಮಾಡಿ ನಾವು ಒಂದು ದೇವ್ರ ಮನೆಗೆ ಅಲಂಕಾರ ಮಾಡಿದ್ದೀವಿ ಅಂತಂದರೆ. ಅದಾದಮೇಲೆ ನನ್ನ ಮಗ ಸ್ಕೂಲಿಂದ ಬಂದಿದ್ದ ಆದಮೇಲೆ ಅದೇ ಆಚೆ ಹೋಗಿ ಕಲಶ ತೊಗೊಂಬರೋಣ, ಹೂವು ಸ್ವಲ್ಪ ತೊಗೊಂಬರ್ಬೇಕು ಅಂತಂದ್ಬಿಟ್ಟು ಆಚೆ ಹೋದಾಗ ಅವನಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ತು. ಸೊ ಹಾಗಾಗಿ ಸರಿ ತಿನ್ಬಾ ಅಂತಂದ್ಬಿಟ್ಟು ಕೆಫೆಗೆ ಕರ್ಕೊಂಡು ಹೋದೆ. ಸೊ ಏನಂತಂದರೆ ಕಾರ್ಡ್ಸ್ ಎಲ್ಲ ತೊಗೊಂಬಂದಿದ್ದೀವ, ಇಲ್ಲ ಏನಾದರೂ ಮಿಸ್ ಆಗಿದೆಯಾ, ಅದಕ್ಕೆ ಒಂದು ಸಲ ಚೆಕ್ ಮಾಡ್ಕೊತಾ ಇದ್ದೀನಿ ಪರ್ಸಲ್ಲಿ ಏನೇನು ತೊಗೊಂಬಂದಿದ್ದೆ ಏನು ಅಂತಂದ್ಬಿಟ್ಟು. ಅದಾದಮೇಲೆ ಇಲ್ಲೆಲ್ಲ ಮೆನು ನೋಡ್ತಿದ್ದಾನೆ ಏನು ಬೇಕು ಅಂತಂದ್ಬಿಟ್ಟು. ಇವತ್ತು ಸೊ ಅಮಾವಾಸ್ಯೆ, ನಾನ್ ವೆಜ್ ತೊಗೋಬೇಡ, ವೆಜ್ ಮಾತ್ರ ತಗೋ ಅಂದಿದ್ದಕ್ಕೆ ಅವನು ವೆಜ್ ರೋಲ್ ತೊಗೊಂಡ. ಸೊ ನನಗೇನು ತಿನ್ಬೇಕು ಅನಿಸಿಲ್ಲ, ನಾನೇನು ತಿನ್ನಲಿಲ್ಲ, ಜಸ್ಟು ಸುಮ್ಮನೆ
ಅವ್ನು ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ನೋಡಿ ಈ ಕಲಶ ಚೊಂಬು ತೊಗೊಂಬಂದೆ. ಇದು ನನಗೆ 350 ಬಿತ್ತು, ಅವನು 550 ಹೇಳಿದ್ನು. ಸೊ ಚಿಕ್ಕದಾಗಿದೆ ಚೆನ್ನಾಗಿದೆ ಅಂತಂದ್ಬಿಟ್ಟು ನಾನು ಇದೇ ಕಲಶ ಚೊಂಬನ್ನೇ ತೊಗೊಂಬಂದೆ. 350 ಮಾಡಿಕೊಂಡು ಎತ್ಕೊಂಡ್ಬಂದೆ. ಸೊ ಕಲಶಕ್ಕೆ ಆಲ್ಮೋಸ್ಟ್ ನಾವೆಲ್ಲ ಏನಾಗ್ತೀವಿ, ಸ್ವಲ್ಪ ಅಕ್ಷತೆ ಕಾಲು, ₹1 ಕಾಯಿನ್ನು, ಬೇರೆ ಬೇರೆ ಕೆಲವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ತಾರೆ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಅಕ್ಷತೆ ಕಾಲು, ₹1 ಕಾಯಿನ್ನು, ಇದರ ತಾಮ್ರದ ಅದು ಬೀಜ ಮತ್ತು ಒಂದೇ ಒಂದು ಏಲಕ್ಕಿ ಇಷ್ಟನ್ನು ಹಾಕ್ತೀನಿ. ಯಾವಾಗಲೂ ಮಾವಿನ ಎಲೆ ಇಡ್ತಾ ಇದ್ದೆ, ನನಗೆ ಮಾವಿನ ಎಲೆ ಈ ಸಲ ಸಿಗಲಿಲ್ಲ, ಹೆಂಗೋ ಆಚೆ ಹೋಗಿದ್ದೀವಲ್ಲ, ಸೊ ಹಂಗಾಗಿ ವೀಳ್ಯದೆಲೆನ ತೊಗೊಂಬಂದೆ ಕಲಶಕ್ಕೆ, ಅದನ್ನೇ ಇಡ್ತಾಯಿದ್ದೀನಿ. ಕಲಶಕ್ಕೆ ಅರಿಶಿನ ಕುಂಕುಮನೂ ಇಡ್ತಿದ್ದೆ, ಆದರೆ ಅದು ಅರಿಶಿನ ಕಲಿಸ್ಬಿಟ್ಟು ತೇವಾಗ ಅರಿಶಿನ ಇಟ್ಟಿದ್ದ ಆದಮೇಲೆ ಅದು ಮಚ್ಚೆ ಹಂಗೆ ಇದ್ದೋಗ್ತಿದೆ. ಎಷ್ಟೇ ಉಜ್ಜಿದ್ರೂ ಅದು ಒಂಥರ ಮಚ್ಚೆನೇ ಇರ್ತಾಯಿದೆ. ಅದಕ್ಕೆ ನಾನು ಕಲಶಕ್ಕೆ ಒಳಗಡೆ ನಾನು ಅರಿಶಿನ ಕುಂಕುಮ ಹಾಕ್ತೀನಿ, ಕಲಶಕ್ಕೆ ಅರಿಶಿನ ಕುಂಕುಮ ಹಚ್ಚಲ್ಲ. ಮತ್ತು ಮುಖವಾಡ ನಾನು ಯಾವಾಗಲೂ ಇಡ್ತೀನಿ, ಮುಖವಾಡನ ಸಹ ಕಾಯಿಗೆ ಸೆಟ್ ಮಾಡಿ ಈ ರೀತಿ ಲಕ್ಷ್ಮಿನ ಕೂರಿಸ್ಕೊಂಡಿದ್ದೀನಿ. ಅದಾದಮೇಲೆ ಇವತ್ತು ಸಾಯಂಕಾಲ ಮನೆಗೆ ದೃಷ್ಟಿ ತೆಗಿಬೇಕು, ಅಮಾವಾಸ್ಯೆ. ಸೊ ನಾನು ಯಾವತ್ತೂ ತೆಗಿತಾ ಇಲ್ಲ ಸ್ನೇಹಿತರೆ, ಆದರೆ ಏನೋ ಹಿಂಗೇನಲ್ಲ ಕಾಯಿ ಅಡ್ಸಲಿ ಅಂತ ಕೊಳ್ತಿದೆ, ಮನೆಗೆ ಏನಾದರೂ ನೆಗೆಟಿವ್ ಎನರ್ಜಿ ತುಂಬ್ಕೊಂಡಿದೆಯೇನೋ ಅದನ್ನು ರಿಮೂವ್ ಮಾಡೋಣ, ಮನೆಗೆ ದೃಷ್ಟಿ ಆಗಿದೆಯೇನೋ ಅದನ್ನು ಸ್ವಲ್ಪ ತೆಗಿಯೋಣ ಅಂತಂದ್ಬಿಟ್ಟು ನನಗೆ ತಿಳಿದ ಮಟ್ಟಿಗೆ ಯೋಚನೆ ಮಾಡಿ ನಿಂಬೆಹಣ್ಣು ಮತ್ತು ತೆಂಗಿನಕಾಯಿಯಿಂದ ತೆಗೆದ್ರೆ ಆಯಿತು ದೃಷ್ಟಿ ಅಂತ ಯೋಚನೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೇನಂತಂದರೆ ಕಲ್ಲುಪ್ಪು ಒಂದು ಗಾಜಿನ ಗ್ಲಾಸಲ್ಲಿ ಬಚ್ಚಲು ಮನೆಗೆ ಅಂದರೆ ವಾಶ್ರೂಮ್ ಇರೋಂಥ ಮೂಳೆಗೆ ಈ ರೀತಿ ಗ್ಲಾಸಲ್ಲಿ ಕಲ್ಲುಪ್ಪನ್ನು ತುಂಬಿಸ್ಬಿಟ್ಟು ಇಟ್ಟರೆ ಮನೆಯಲ್ಲಿರುವಂಥ ವಾಸ್ತು ದೋಷ ಏನಿದ್ರೂ ಅದು ಲೆಕ್ಕಕ್ಕೆ ಬರೋಲ್ಲ ಅಂತೆ. ಯಾವ ರೀತಿ ವಾಸ್ತು ಇದ್ದರೂ ಕೆಲವೊಂದು ಎಲ್ಲ ಸೆಟ್ ಆಗುತ್ತೆ ಅಂತಂದ್ಬಿಟ್ಟು ತುಂಬ ವರ್ಷದಿಂದ ನಾನು ಇದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಯಾವ ಬಾಡಿಗೆ ಮನೆಗೆ ಹೋಗಿದ್ರೂ ಸೊ ಇದನ್ನು ಮಾತ್ರ, ಈ ಟಿಪ್ಸನ್ನು ಮಾತ್ರ ಮರೆಯಲ್ಲ ನಾನು. ಈ ರೀತಿ ಒಂದು ನೀಟಾಗಿ ವಾಶ್ ಮಾಡಿಬಿಟ್ಟು ಗ್ಲಾಸು ಕೈಯಿಂದ ಹಾಕಬಾರ್ದು ಉಪ್ಪನ್ನು, ಮಾಮೂಲಿ ಏನಾದರೂ ಒಂದು ಸ್ಪೂನ್ ಸಹಾಯದಿಂದ ಹಾಕ್ಬಿಟ್ಟು ಒಂದು 5 ಲವಂಗನ ಹಾಕಿ ಮತ್ತೆ ಎತ್ಕೊಂಡೋಗಿ ಏನು ಬಚ್ಚಲು ಮೂಳೆ ಇರುತ್ತೆ ಅಲ್ಲಿ ನಾವು ಈ ರೀತಿ ಉಪ್ಪನ್ನು ಇಡಬೇಕಾಗುತ್ತೆ. ತುಂಬ ಒಳ್ಳೆಯದು ನನಗೆ ತಿಳಿದ ಮಟ್ಟಿಗೆ. ಸೊ ಏನಾದರೂ, ಯಾಕಂದರೆ ಸ್ವಂತ ಮನೆಗಳೆಲ್ಲ ಏನೋ ಬಿಟ್ಟು ಕಟ್ಟಿರ್ತಾರೆ, ಹಾಗಾಗಿ ಏನಾದರೂ ಸಮಥಿಂಗ್ ಸಣ್ಣ ಪುಟ್ಟ ವಾಸ್ತು ದೋಷಗಳಿದ್ದರೆ ಅದು ಎಲ್ಲ ಸೆಟ್ ಆಗುತ್ತೆ ಅಂತಂದ್ಬಿಟ್ಟು ಕೇಳಿದ್ದೆ. ಅದನ್ನು ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗೆಲ್ಲ ಆಯಿತು, ದೀಪ ಅಂಟಿಸ್ಬೇಕು. ಇನ್ನೊಂದು, ಮನೆಯಲ್ಲಿ ಲೈಟ್ ಹಾಕಿ ದೀಪ ಅಂಟಿಸೋಕ್ಕೆ ಮುಂಚೆನೇ ಈ ರೀತಿ ಉಪ್ಪನ್ನು ನೀವು ಬದಲಾವಣೆ ಮಾಡ್ಕೊಳ್ಳಿ. ಏನಂತಂದರೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಈ ಉಪ್ಪನ್ನು ತೆಗೆದು ಸಿಂಕಲ್ಲಾಗಲಿ ವಾಶ್ರೂಮಲ್ಲಿ ಫ್ಲಶ್ಗಾಗಲಿ ಆಗಿಬಿಟ್ಟು ಫ್ಲಶ್ ಮಾಡಿಬಿಟ್ಟು ಮತ್ತು ನೀವು ಗ್ಲಾಸನ್ನು ತೊಳ್ಕೊಂಡು ಉಪ್ಪನ್ನು ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಟ್ಲೀಸ್ಟು ಪೌರ್ಣಮಿಗೆ ಅಲ್ದಿದ್ರು ಅಮಾವಾಸ್ಯೆಗಾದರೂ ಈ ರೀತಿ ಉಪ್ಪನ್ನು ಬದಲಾವಣೆ ಮಾಡ್ಕೊಳ್ಳಿ. ಇನ್ನು ಎಲ್ಲ ಮುಗಿದಿದೆ, ಟೈಮ್ ಬಂದ್ಬಿಟ್ಟು 6:30. ಕೆಲಸ ಎಲ್ಲ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡೆ. ಇನ್ನು ಅಡುಗೆನೂ ಸಹ ಉಪ್ಪಿಟ್ಟು ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ತುಂಬ ಲೆಂತ್ ಆಗುತ್ತೆ ಮತ್ತು ನಿಮಗೂ ಬೋರ್ ಆಗುತ್ತೆ ಅಂತಂದ್ಬಿಟ್ಟು ನಾನು ನಿಮ್ಮ ಜೊತೆ ಕೆಲವೊಂದಷ್ಟು ರೆಕಾರ್ಡ್ ಮಾಡಿದ್ರು ನಾನು ಎಡಿಟ್ ಮಾಡಲಿಲ್ಲ. ಯಾಕಂದರೆ ಏನು ತೋರಿಸ್ಬೇಕಂತಿರ್ತೀವೋ ಅದನ್ನು ಮಾತ್ರ ತೋರಿಸ್ಬೇಕು, ಮಿಕ್ಕಿದ್ದು ರೆಸಿಪೀಸ್ ಎಲ್ಲ ಬೇರೆ ಟೈಮಲ್ಲಿ ತೋರಿಸ್ಕೊಂಡ್ರೆ ಆಯಿತು. ಇವತ್ತಿನ ವಿಶೇಷತೆ ಏನಂತಂದರೆ ಅಮಾವಾಸ್ಯೆಯ ಪೂಜೆ ಮತ್ತು ಮನೆಗೆ ದೃಷ್ಟಿ ತೆಗೆಯೋದು. ನನಗೆ ನಿಮ್ಮ ಜೊತೆ ನಾನು ಒಂದು ವಿಷಯ ಶೇರ್ ಮಾಡ್ಕೋತಾ ಇದ್ದೀನಿ. ಈ ಕಾಯಿ ಕೆಡೋದ್ರ ಮೇಲೆ ನಿಮ್ಮ ಮನಸ್ಸಿಗೆ ಏನಂತಂದ್ಬಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ಪ್ಲೀಸ್. ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರೋ ಅವರು. ಸೊ ಅದರಲ್ಲಿ ನಾನು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತಂದ್ಬಿಟ್ಟು, ಯಾಕಂತಂದರೆ ಎಷ್ಟೇ ನಾವು ಬೇರೆಯವ್ರು ಕೇಳಿದ್ರೂ ಒಮ್ಮೆ ಒಂದೊಂದು ಸಲ ನಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಏನಾದರೂ ಆಗುತ್ತೇನೋ ಕೆಟ್ಟದ್ದು ಆಗುತ್ತೇನೋ ಅಂತಂದ್ಬಿಟ್ಟು ಒಂದು ಭಯದಲ್ಲಿದ್ದಾಗ ಖಂಡಿತ ಅದು ಒಂದೊಂದು ಸಲ ಆಗೇ ಬಿಡುತ್ತೆ. ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಆ ಥರ ಆದಾಗ ಮತ್ತೆ ಅದೇ ಯೋಚನೆ ಬರುತ್ತೆ. ಅದು ಮನುಷ್ಯರ ಸಹಜ ಗುಣ ಅನಿಸುತ್ತೆ. ಅದನ್ನು ಮೈಂಡಿಂದ ತೆಗಿಬೇಕಂತಂದರೆ ಕಷ್ಟನೇ ಸ್ವಲ್ಪ. ಸೊ ಅದಾದಮೇಲೆ ವಸ್ತ್ರಗೂ ಸಹ ಪೂಜೆ ಮಾಡಿ ಇವಾಗ ಮನೆಗೆ ದೃಷ್ಟಿ ತೆಗಿಬೇಕು. ಮತ್ತು ಅದಲ್ದಿರ ಮನೆಗೆ ಸ್ವಲ್ಪ ಧೂಪನ ಹಾಕ್ಕೊಂಡು ಅಂದ್ಕೋತಾ ಇದ್ದೀನಿ. ಸಾಂಬ್ರಾಣಿ ಧೂಪ ಅಂತಂದರೆ ನಾರ್ಮಲಿ ನಮ್ಮ ಪಾಕೆಟ್ಸೆಲ್ಲ ಸಿಗುತ್ತಲ್ಲ ಅದನ್ನೇ ಹಾಕ್ತಾಯಿದ್ದೀನಿ. ಯಾಕಂತಂದರೆ ನ್ಯಾಚುರಲಿ ಮಾಡ್ಕೋಬೇಕಾಗಿರೋದು ಸ್ವಲ್ಪ ಕರ್ಪೂರ ಮತ್ತು ದಾಲ್ಚಿನ್ನಿ ಮತ್ತು ಲವಂಗ, ಹಸುದು ಸಗಣಿದು ಎಲ್ಲ ತೊಗೊಂಬಂದು ಧೂಪ ಹಾಕ್ಕೊಂಡು ತುಂಬ ಒಳ್ಳೆಯದು, ಬೇವಿನ ಸೊಪ್ಪು ಎಲ್ಲ ಅಂತ ಹೇಳ್ತಾರೆ. ಅಷ್ಟೆಲ್ಲ ಟೌನ್ಗಳಲ್ಲಿ ಸಿಗಬೇಕಂತಂದರೆ ಕಷ್ಟ. ಹಳ್ಳಿಗಳಲ್ಲಾದರೆ ಏನೋ ಅಡ್ಜಸ್ಟ್ ಮಾಡಿಕೊಂಡು ಸಗಣಿ ಸಿಗುತ್ತೆ, ಬೇವಿನ ಎಲೆ ಸಿಗುತ್ತೆ, ಬೇರೆ ಎಲ್ಲ ಸಿಗುತ್ತೆ. ಹಳ್ಳಿಗಳೆಲ್ಲ ಆರಾಮಾಗಿ ಹಾಕ್ಕೋಬೋದು.
ಆದರೆ ಟೌನಲ್ಲಿ ನಮ್ಗೆ ಸಿಕ್ಕಿರೋದ್ರಲ್ಲೇ ನಾವು ಎಲ್ಲ ಮಾಡ್ಕೋಬೇಕು ಅಂತಂದ್ಬಿಟ್ಟು ಜಸ್ಟ್ ನಾವು ಪಾಕೆಟಲ್ಲಿ ಸಿಗುವಂಥ ಕಪ್ಪು ಸಾಂಬ್ರಾಣಿ ಎಲೆ ನಾವು ಇವತ್ತು ಮನೆಗೆ ಧೂಪನ ಹಾಕ್ಕೊತಾ ಇದ್ದೀವಿ. ವಾರದಲ್ಲಿ 2 ಸಲ 3 ಸಲ ಆದರೂ ಮನೆಗೆ ಧೂಪ ಹಾಕ್ಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಅನ್ನೋದು ಕಡಿಮೆ ಆಗುತ್ತೆ. ಅದಲ್ದಿರ ಮತ್ತೆ ಏನಾದರೂ ನಮ್ಗೆ ಈ ಥರ ದೃಷ್ಟಿದೋಷ ಆಗ್ತಾಯಿದೆ ಅಂತಂದರೆ ಅಂಥವ್ರು ನಾನು ಹೇಳಿದ್ನಲ್ಲ ಕಲ್ಲುಪ್ಪಿನಿಂದ ಸುಮಾರಷ್ಟು ರೆಮಿಡಿಗಳಿದ್ದಾವೆ. ಅದನ್ನು ನನ್ನ ಫ್ಯೂಚರ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತ ನಿಮ್ಮ ಮನೆಯಲ್ಲಿ ಉಪಯೋಗಿಸ್ಕೋಬೋದು. ಕೆಲವೊಂದರಲ್ಲಿ ನಮಗೆ ಇನ್ಸಿಡೆಂಟ್ ಆಗಿ ರಿಸಲ್ಟ್ ಸಿಗದೇ ಇರ್ಬೋದು, ಲೇಟಾಗಿ ಖಂಡಿತ ಅಷ್ಟು 100ರಲ್ಲಿ 100 ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ 100ಅಲ್ಲಿ ಒಂದು 30% 40% ಅದು ಒಳ್ಳೆಯದಾಗೇ ಆಗುತ್ತೆ ನನ್ನ ಒಂದು ಅನಿಸಿಕೆ ಪ್ರಕಾರ. ಸಾಂಬ್ರಾಣಿ ಹಾಕೋದ್ರಿಂದ ಮನೆಗೆ ಒಂದು ಒಳ್ಳೆ ಏನಂತೀವಿ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಜವಾಗ್ಲೂ ನೀವು ಯಾವತ್ತಾದರೂ ಧೂಪ ಹಾಕಿ ಮನೆಯಲ್ಲಿ ಒಂದು 5 ನಿಮಿಷ ರಿಲ್ಯಾಕ್ಸಾಗಿ ಕುತ್ಕೊಳ್ಳಿ, ನಿಮ್ಮ ಮೈಂಡ್ ಎಷ್ಟು ರಿಫ್ರೆಶ್ ಆಗುತ್ತೆ ಅಂತಂದರೆ ಖಂಡಿತ ನೀವೇ ಎಕ್ಸ್ಪೀರಿಯನ್ಸ್ ತೋರಿಸಿಲ್ಲ ನಾನು ಹೇಳೋದು ಬೇಡ, ಒಂದ್ಸರಿ ನೀವು ಟ್ರೈ ಮಾಡಿ. ಈ ಬೆಳಗ್ಗೆಗಿಂತ ಸಾಯಂಕಾಲ ಟೈಮು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಯಲ್ಲಿ. ಓದೋ ಮಕ್ಕಳು ಇರ್ಬೋದು, ಮನೆ ಗಂಡ ಆಫೀಸಿಂದ ಬರೋ ಟೈಮಲ್ಲಿ ಆಗಿರ್ಬೋದು, ಈ ರೀತಿ ಮನೆಗೆ ಬಂದಿದ ತಕ್ಷಣ ಅವ್ರಿಗೇನೋ ಒಂಥರ ಪ್ರಶಾಂತವಾದ ವಾತಾವರಣ, ಮನಃಶಾಂತಿ ಇರುತ್ತೆ. ಸೊ ಅದೇ ಏನು ಮನೇಲಿ ದೀಪ ಹಚ್ತೀರಾ ಕೆಲವೊಂದು ಲಕ್ಷಣಗಳಿರುತ್ತೆ. ಆ ಲಕ್ಷಣಗಳಿದ್ದಾಗ ಮನೆಯಲ್ಲಿ ಗಂಡನಿಗೂ ಇರಿಟೇಟ್ ಆಗುತ್ತೆ, ಮಕ್ಕಳಿಗೂ ಇರಿಟೇಟ್ ಆಗುತ್ತೆ. ಕೆಲವೊಂದು ಹೆಣ್ಮಕ್ಳು ನಾವೇ ತಿಳ್ಕೊಂಡು ಎಲ್ಲ ಮುಂದುವರಿಸ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ನಾನು ಇಲ್ಲಿ ಮಾಡ್ತಾ ಇರೋದು ಏನಂತಂದರೆ ಅದೇ ಕಾಯಿಯಿಂದ ದೃಷ್ಟಿ ತೆಗಿತಾ ಇದ್ದೀನಿ ಅಂತ ಅಂದಲ್ಲ, ಸೊ ಅದನ್ನು ತೆಗಿತಾ ಇದ್ದೀನಿ. ಮತ್ತು ನಿಂಬೆಯನ್ನು ದೃಷ್ಟಿ ತೆಗೆದು ಎಡಗಾಲಲ್ಲಿ ತುಳ್ಕೊಂಡ್ಬಿಟ್ಟು ಒಳಗಡೆ ಬಂದುಬಿಡೋದು. ಎರಡು ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ಕಾಯಿ ದೃಷ್ಟಿ ತೆಗೆದು ಈ ಥರ ಕರ್ಪೂರ ಅಳಿಸ್ಬಿಟ್ಟು ಕಾಯಿ ಮೇಲೆ ಒಂದೇ ಏಟಿಗೆ ಹೊಡೆದಾಕಬೇಕು ಅವರಿಗೆ ಮನೆ ಮುಂದೆ. ಸೊ ತುಳಿಯೋ ಕಡೆ ಹೊಡಿದಿರ ಸೈಡಲ್ಲಿ ಹೊಡಿಬೇಕು, ಅದು ಒಂದೇ ಏಟಿಗೆ ಹೊಡಿಬೇಕು. ಆದರೆ ಟೈಲ್ಸ್ ಎಲ್ಲ ತುಂಬ ಜೋರಾಗಿ ಹಾಕ್ತಾರೆ, ಮತ್ತು ಟೈಲ್ಸ್ ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಫಸ್ಟ್ ಒಂದು ಲೇಟ್ ಹಾಕಿದ್ದೆ. ಆದಮೇಲೆ ಮತ್ತೆ ಕೈಯಲ್ಲೇ ಹೊಡೆದು ಅಲ್ಲೇ ಇಟ್ಬಿಡ್ತಂದೆ. ಮತ್ತು ದೃಷ್ಟಿ ತೆಗೆದಿರೋ ಕಾಯಿ ಯಾವುದೇ ಕಾರಣಕ್ಕೂ ಅಡುಗೆಗೆ ಅದಕ್ಕೆ ಬಳಸೋಕ್ಕೆ ಹೋಗ್ಬಿಡಿ, ಅದನ್ನು ಹಾಗೆ ಬಿಸಾಕ್ಬಿಡಿ. ಮತ್ತು ಅದನ್ನು ತಿರುಗಿ ಸಹ ನೋಡಬಾರ್ದು. ಮತ್ತು ಬೆಳಗ್ಗೆ ಎದ್ದು ಯಥಾ ಪ್ರಕಾರ ಮನೆಯಲ್ಲೆಲ್ಲ ಶುದ್ಧಿ ಮಾಡಿಕೊಂಡು ಮುಂದಿನ ದಿನ ಪೂಜೆ ಮಾಡ್ಕೋಬೋದು ಆರಾಮಾಗಿ. ದೃಷ್ಟಿ ತೆಗೆದ ದಿನ ಮಾರನೇ ದಿನ ಖಂಡಿತ ನಿಮ್ಮ ಮನೆ ಶುದ್ಧಿ, ಮತ್ತು ಇನ್ನೊಮ್ಮೆ ಮನೆ ಒರೆಸ್ಕೊಳ್ಳೋದಾಗಿರ್ಬೋದು, ಆಚೆ ವಾಶ್ ತೊಳ್ಕೊಳ್ಳೋದಾಗಿರ್ಬೋದು, ನೀವು ಸ್ನಾನ ಮಾಡೋದಾಗಿರ್ಬೋದು ಎಲ್ಲ ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂತಂದರೆ ಅದೊಂಥರ ನೆಗೆಟಿವ್ ಎನರ್ಜಿ ನಾವು ಮತ್ತೆ ಇನ್ನೊಮ್ಮೆ ಬೆಳಗ್ಗೆ ರಿಮೂವ್ ಮಾಡ್ದಂಗೆ. ಅಮಾವಾಸ್ಯೆ ದಿನ ಅಲ್ಲ, ಸೊ ಎಷ್ಟು ನಾವು ಪೂಜೆ ಮಾಡ್ಕೊಂಡು ಹಿಂದಿನ ದಿನ ನೆಕ್ಸ್ಟ್ ಡೇ ನಾವು ಇದೆಲ್ಲ ಕೆಲಸಗಳು ಮಾಡ್ಕೋಬೇಕು. ಇಲ್ಲಿ ನನಗೆ ಏನಂತಂದರೆ ಸ್ನೇಹಿತರೆ, ಫಸ್ಟ್ ಆಫ್ ಆಲು ನಾನು ಯಾವತ್ತೂ ಈ ಥರ ಆಚರಣೆಗಳೆಲ್ಲ ಆಚರಿಸ್ತಾ ಇರಲಿಲ್ಲ. ಕಾಲ ಬದಲಾವಣೆ ಆದಂಗೆ ನಮ್ಮ ಜೀವನದಲ್ಲಿ ಆಗುವಂಥ ಘಟನೆಗಳ ಮೇಲೆ ನಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ಅಂತೀವಲ್ಲ. ಸೊ ನನ್ನ ಒಂದು ಜೀವನದಲ್ಲಿ ಆಗಿರುವಂಥ ಕೆಲವೊಂದು ಕಹಿ ಘಟನೆಗಳಿಂದ ಸ್ವಲ್ಪ ಮನಸ್ಸಿನ ಬದಲಾವಣೆ ಬೇಕು ಅಂತಂದ್ಬಿಟ್ಟು ಕೆಲವೊಂದನ್ನು ರೂಢಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇನ್ನೊಬ್ಬರಿಗೆ ಇದೆಲ್ಲ ಮೂಢನಂಬಿಕೆ ಅದು ಇದು ಅಂತಂದ್ಬಿಟ್ಟು ಹೇಳೋವಂಥ ಮೈಂಡ್ಸೆಟ್ ಇದ್ದವಳು ನಾನು. ಬಟ್ ಆದರೆ ಎಲ್ಲದಕ್ಕೂ ಒಂದು ಸೈಂಟಿಫಿಕ್ ರೀಸನ್ ಇದೆ. ಒಂದು ಡೆವೋಷ್ನಲಿ ಅಂದರೆ ಒಂದು ನಮ್ಮ ಪೂರ್ವಿಕರಿಗೆ ಏನು ಸುಮ್ಮನೆ ಇಟ್ಟಿಲ್ಲ, ಅವ್ರಿಗೆ ಅಷ್ಟು ನಾಲೆಡ್ಜ್ ಇಲ್ಲ ಅಂತಂದರೆ ನಮಗೆ ಎಲ್ಲದಕ್ಕೂ ಒಂದು ಒಳ್ಳೆಯದಾಗುತ್ತೆ ಅಂತ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೇ ನಮಗೆ ಪ್ರತಿಯೊಂದು ನಮ್ಗೆ ಹೇಳ್ಕೊಟ್ಟು ಹೋಗಿರೋದು ಅವರು. ಏನು ಸುಮ್ಮನೆ ಅಂತೂ ನಿಜವಾಗ್ಲೂ ಅವ್ರು ನಮ್ಗೆ ಹೇಳಿಲ್ಲ ದೊಡ್ಡವರು. ಬಾಯಿಂದ ಬಾಯಿಗೆ ಯಾವ ರೀತಿ ಬರ್ತಾ ಇದೆಯೋ ಅದೇ ರೀತಿ ನಮ್ಮ ಬಾಯಿಂದ ನಮ್ಮ ಮಕ್ಳಿಗೂ ನಮ್ಮ ಮಕ್ಳ ಜೀವನದಲ್ಲೂ ಇದನ್ನು ಹಿಂಗೆ ಮುಂದುವರ್ಸ್ಕೊಂಡು ಹೋಗಬೇಕು. ಆದರೆ ನಮ್ಮ ಒಂದು ತಿಳುವಳಿಕೆ ಮೇಲೆ ಹೋಗುತ್ತೆ. ಬರೀ ಇದನ್ನೇ ನಂಬ್ಕೊಂಡಿರು ಅಂತಂದ್ಬಿಟ್ಟು ಹೇಳ್ಬಾರ್ದು. ಇದರ ಜೊತೆಗೆ ಸೈಂಟಿಫಿಕ್ ರೀಸನ್ ಏನಿದೆ ಇದು ಮಾಡೋದ್ರಿಂದ ಅನ್ನೋದನ್ನು ನಾವು ಈಗಿನ ಕಾಲದ ಮಕ್ಕಳಿಗೆ ತಿಳಿಸುವಂಥ ಅವಶ್ಯಕತೆ ನಮಗಿದೆ. ಸೊ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅನ್ಕೋತೀನಿ. ಉಪಯೋಗ ಆಗಿದ್ದರೆ, ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದಷ್ಟು ವೀಡಿಯೋಗಳು ಮಾಡಲಿಕ್ಕೆ ನಿಮ್ಗೆ ಮೋಟಿವೇಟ್ ಆಗಿರುತ್ತೆ. ಯಾವಾಗಲೂ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಬರೀ ನಮ್ಮ ಒಂದು ಇವತ್ತಿನ ವಿಡಿಯೋದ ಬಗ್ಗೆನೇ ಮಾತಾಡಿದ್ದೀನಿ. ಯಾಕಂತಂದರೆ ಪ್ರತಿಯೊಬ್ಬ ಗೃಹಿಣಿಗೂ ಬೇಕಾಗಿರುವಂತಹ ಒಳ್ಳೆ ವಿಡಿಯೋ ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲದೆ ಇರೋರು ಒಂದಷ್ಟು ಜನ ಇರ್ತಾರೆ, ಅವ್ರಿಗದು ಉಪಯೋಗ ಆಗುತ್ತೆ. ಗೊತ್ತಿರೋವಂಥ ವಿಷಯಗಳು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತಿದ್ದೀನಿ. ಅದನ್ನು ಸಹ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.